ಸೊ ವಿಷಯ ಏನಪ್ಪಾ ಅಂದ್ರೆ, ನಾನು ನಮ್ಮ ಕ್ಯಾಮ್ರಾಮನ್ ಅಥವಾ ನನ್ನ ಫ್ರೆಂಡ್ಸು ಯಾರನ ಯಾವ್ದನ ನಾನ್ ವೆಜ್ ಹೋಟ್ಲಿಗೆ ಹೋಗ್ಲಿ ತಿನ್ನೋಣ ಅಂತ ಫಸ್ಟ್ ನಾವು ಮೆನ್ಯೂಲ್ ಹುಡ್ಕೋದೇನಂದ್ರೆ ಚಿಲ್ಲಿ ಚಿಕನ್ ಇದೆಯಾ ಅನ್ಬಿಟ್ಟು. ಸೊ ಚಿಲ್ಲಿ ಚಿಕನ್ ಹೆಂಗೆ ಅಂದ್ರೆ ಒಂಥರ ಕಿಕ್ ಕೊಡೋ ಅಂತ ರೆಸಿಪಿ. ಸೊ ಇವತ್ತು ನಾವು ನಮ್ಮ ಕುಕಿಂಗ್ ವೀಲ್ಸ್ ಎಪಿಸೋಡ್ ನಲ್ಲಿ ಹೈದ್ರಾಬಾದಿ ಚಿಲ್ಲಿ ಚಿಕನ್ ರೆಸಿಪಿನ ಮಾಡ್ತಾ ಇದೀವಿ. ಸೊ ಜೊತೆಲಿ ಒಂದು ರೈಡಿಂಗ್ ಗೇರ್ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಸೊ ಆದಷ್ಟು ಸಿಂಪಲ್ ಆಗಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡು ಈ ಒಂದು ಹೈದ್ರಾಬಾದಿ ಚಿಲ್ಲಿ ಚಿಕನ್ ರೆಸಿಪಿನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಇಲ್ಲಿ ನಮ್ಮ ಹತ್ರ ಒಂದು 8 ಹಸಿಮೆಣಸಿನಕಾಯಿ ತಗೊಂಡಿದೀವಿ. ಇದನ್ನ ಒಂದು ಕುಟಾಣಿಗೆ ಹಾಕೊಂಡು ಕುಟ್ಕೊಂಬೋಣ. ನೀವು ಬೇಕಾ ಚಾಪ್ ಮಾಡ್ಬಿಟ್ಟು ಹಾಕ್ಬೋದು, ಬಟ್ ಚಾಪ್ ಮಾಡ್ಬಿಟ್ಟು ಹಾಕೋದಕ್ಕಿಂತ ಈ ತರ ಕುಟ್ಬಿಟ್ಟು ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವಿಲ್ಲಿ ಮೆಣಸಿನಕಾಯಿನ ಕುಟ್ಟಿಟ್ಕೊಂಡಿದೀವಿ. ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದೀವಿ. ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಕುಟ್ಟಿಟ್ಕೊಂಡಿರುವಂತ ಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಕುಟ್ಟಿಟ್ಕೊಂಡಿರುವಂತ ಮೆಣಸಿನಕಾಯಿನ ಹಾಕೊಂಡು ಇದೊಂದು ಸ್ವಲ್ಪ ರೋಸ್ಟ್ ಆಗ್ಲಿ. ಆಮೇಲೆ ನಾವು ನಮ್ಮ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಮೆಣಸಿನಕಾಯಿ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಅಥವಾ ಮುಕ್ಕಾಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ಳೋಣ. ಅರಶಿನ ಹಾಕೊಂಡ್ಮೇಲೆ ಇಲ್ಲಿ ನಾವು ಕುಟ್ಟಿಟ್ಕೊಂಡ್ವಲ್ಲ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಆ ನೀರ್ನ ಇದಕ್ಕೆ ಹಾಕೊಂಬೋಣ. ಇಲ್ಲಿ ನಮ್ಮ ಹತ್ರ ತೊಳೆದಿಟ್ಕೊಂಡಿರುವಂತ ಚಿಕನ್ ಇದೆ. ಚಿಕನ್ನ ಇದಕ್ಕೆ ಹಾಕೊಳ್ಳೋಣ. ಚಿಕನ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಚಿಕನ್ ಹಾಕದ್ಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮುಚ್ಚಿ ಬಿಟ್ಬಿಡೋಣ. ಇದು ಒಂದ್ 2 ನಿಮಿಷ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾವು ನಮ್ಮ ರೈಡಿಂಗ್ ಗೇರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇರುವಂತಹ ರೈಡಿಂಗ್ ಗೇರ್ ಬಂದು ರೈಡಿಂಗ್ ಗ್ಲೌಸ್. ಸೊ ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಏನು ಅಂದ್ರೆ, ಇವಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ತದೆ ಅಥವಾ ನಾವು ಕೆಳಗೆ ಬೀಳ್ತಾ ಇದೀವಿ ಅಂದ್ರೆ ಒಂದು ನಮ್ಮ ತಲೆಗೆ ಏಟ್ ಬೀಳುತ್ತೆ, ಇನ್ನೊಂದು ನಾವು ಫಸ್ಟ್ ಕೆಳಗೆ ಊರುವಂತ ವಿಷಯ ನಮ್ಮ ಕೈ. ಫಸ್ಟ್ ನಾವು ಎಲ್ಲೇ ಬಿದ್ರು ನಾವು ಕೈನ ಕೆಳಗಡೆ ಇಡ್ತೀವಿ. ಸೊ ನಮ್ಮ ಈ ಕೈ ಪ್ರೊಟೆಕ್ಷನ್ಗೆ ಬೇಕಾಗಿರುವಂತದ್ದು ರೈಡಿಂಗ್ ಗ್ಲೌಸ್. ಸೊ ಬೇರೆ ರೈಡಿಂಗ್ ಗೇರ್ಸ್ ಗಳ ತರಾನೇ ಗ್ಲೌಸ್ ನಲ್ಲಿ ಕೂಡ ಲೆವೆಲ್ 1 ಮತ್ತೆ ಲೆವೆಲ್ 2 ಅಂತ ಡಿಫರ್ ಆಗಿರುತ್ತೆ. ಲೆವೆಲ್ 1 ಲೆವೆಲ್ 2 ಏನಪ್ಪಾ ಡಿಫರೆನ್ಸ್ ಅಂದ್ರೆ ನಮ್ಮ ಪ್ರೊಟೆಕ್ಷನ್ ಲೆವೆಲ್ಸ್ ಡಿಫರ್ ಆಗುತ್ತೆ. ಸೊ ಇವಾಗ ನೀವು ನಮ್ಮ ಈ ರೈಡಿಂಗ್ ಗ್ಲೌಸ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಒಂದು ನಮ್ಮ ಈ ನಕಲ್ಸ್ ರೀಸನ್ ಮತ್ತೆ ನಮ್ಮ ಬೆರಳ ಮೇಲೆ ಈ 2 ಕಡೆನೂ ನಮಗೆ ಪ್ರೊಟೆಕ್ಷನ್ ಗಾರ್ಡ್ ನ ಕೊಟ್ಟಿರ್ತಾರೆ. ಸೊ ಎಷ್ಟೇ ಇಂಪ್ಯಾಕ್ಟ್ ಬಿದ್ರು ತಡ್ಕೊಬಹುದು ಅಂತ. ಇಲ್ಲಿ ನಾವು ನಮ್ಮ ಹತ್ರ ಇರುವಂತಹ ರೈಡಿಂಗ್ ಗ್ಲೌಸ್ ಬಂದು ಲೆವೆಲ್ 2 ರೈಡಿಂಗ್ ಗ್ಲೌಸ್. ಸೊ ಇನ್ನೊಂದು ರೈಡಿಂಗ್ ಗ್ಲೌಸ್ ವಿಚಾರಕ್ಕೆ ಬಂದ್ರೆ ಇದ್ರಲ್ಲೂ ಡಿಫರೆಂಟ್ ಟೈಪ್ಸ್ ಇದೆ. ಒಂದು ನಾವು ಆಫ್ ರೋಡಿಂಗ್ ಯೂಸ್ ಮಾಡುವಂತದ್ದು, ಇನ್ನೊಂದು ಮೋಟರ್ ಸ್ಪೋರ್ಟ್ಸ್ ಗೆ ಯೂಸ್ ಮಾಡುವಂತದ್ದು, ಟೂರಿಂಗ್ ಅಥವಾ ಕ್ರೂಸಿಂಗ್ ಗೆ ಯೂಸ್ ಮಾಡುವಂತದ್ದು, ಇನ್ನೊಂದು ನಮ್ಮ ನಾರ್ಮಲ್ ಸಿಟಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ರೈಡಿಂಗ್ ಗ್ಲೌಸ್ ಗಳು ಸಿಗುತ್ತೆ. ಇದಷ್ಟೇ ಅಲ್ದಿರಾ ಈ ವೇರಿಯಸ್ ಸೀಸನ್ಸ್ ಬರುತ್ತಲ್ಲ, ಸಮ್ಮರ್, ವಿಂಟರ್, ರೈನಿ, ಈ ತರ ಸೀಸನ್ಸ್ಗೂ ವೇರಿಯಸ್ ಮೆಟೀರಿಯಲ್ಸ್ ಈ ತರ ರೈಡಿಂಗ್ ಗ್ಲೌಸ್ ಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ರೈಡಿಂಗ್ ಗ್ಲೌಸ್ ನ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಮಿನಿಮಮ್ ನಿಮ್ಗೆ 200 ರೂಪೀಸ್ ಇಂದ ಸ್ಟಾರ್ಟ್ ಆಗಿ ಹತ್ತತ್ರ ಲಕ್ಷಾಂತರ ರೂಪಾಯಿವರೆಗೂ ರೈಡಿಂಗ್ ಗ್ಲೌಸ್ ಗಳು ಸಿಗ್ತಾ ಹೋಗುತ್ತೆ. ರೈಡಿಂಗ್ ಗೇರ್ಸ್ ಅನ್ನೋದು ಗಾಡಿ ಓಡಿಸೋ ಒಬ್ಬ ಮನುಷ್ಯನ ಸೇಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗಾಡಿ ಓಡಿಸೋರಾಗಿದ್ರೆ ಈ ಎಲ್ಲ ರೈಡಿಂಗ್ ಗೇರ್ಸ್ ನ ಆದಷ್ಟು ನಿಮ್ಮ ಲೈಫ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೊ ಈಗ ಇಲ್ಲಿ ನಾವು ಬೇಕಿಟ್ಟಿದಂತ ಚಿಕನ್ ರೆಡಿ ಆಗಿದೆ. ಈಗ ಇದಕ್ಕೆ ಇಲ್ಲಿ ನಮ್ಮ ಹತ್ರ ಕಾರ್ನ್ ಫ್ಲೋರ್ ಇದೆ. ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇದರಲ್ಲಿ ಎಲ್ಲೂ ಲಮ್ಸ್ ಇಲ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಈ ಚಿಲ್ಲಿ ಚಿಕನ್ಗೆ ಹಾಕ್ತಾ ಇದೀವಿ. ಏನಕ್ಕೆ ಇದನ್ನ ಹಾಕೋದು ಅಂದ್ರೆ, ನಿಮ್ಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದು ಸ್ವಲ್ಪ ಥಿಕ್ ಆಗಿರುತ್ತೆ ಅಂತ. 2 minutes later.
ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಈ ಒಂದು ಚಿಲ್ಲಿ ಚಿಕನ್ ರೆಸಿಪಿನ ಮಾಡಿದ್ವಿ ಅಂತ. ಇದೇ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿನ ತಗೊಂಡು ಇನ್ನೊಂದು ಇಂಟ್ರೆಸ್ಟಿಂಗ್ ರೈಡಿಂಗ್ ಗೇರ್ ಬಗ್ಗೆ ನಾನು ನಿಮ್ ಮುಂದೆ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಬಾಯ್.